ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೇರಳ ಟ್ರಿಪ್ ಬೆನ್ನಲ್ಲೇ ಕಾಟೇರನಿಗೆ ಹೊಸ ಟೆನ್ಷನ್. ದರ್ಶನ್ ಜೊತೆ ಮತ್ತೊಬ್ಬ ಕೊಲೆ ಆರೋಪಿ ಕಂಡು ಹೈ ಅಲರ್ಟ್ ಆದಂತಹ ಪೊಲೀಸರು ಕುಟುಂಬದ ಜೊತೆ ದಾಸರಿಗೆ ಶಾಕ್ ನೀಡುತ್ತಾ ಖಾಕಿ ಪಡೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ದರ್ಶನ್ಗೆ ಹೊಸ ಟೆನ್ಷನ್ ಕಾದಿದ್ಯಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 10 ರಿಂದ 17 ಜನ ಆರೋಪಿಗಳು ಅಂಧರಾಗಿದ್ದರು. ಆ ಪೈಕಿ ಎಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ಅದರಲ್ಲಿ A2 ಮತ್ತು A1 ಪವಿತ್ರ ಗೌಡ ಜೊತೆಗೆ ನಟ ದರ್ಶನ್ ಇಬ್ಬರಿಗೂ ಕೂಡ ಜಾಮೀನು ಆಧಾರದಲ್ಲಿ ಈಗ ಹೊರಗಿದ್ದಾರೆ. ಪಾಪ ನೆಮ್ಮದಿ ಸಿಗಲಿ ಅಂತ ಹೇಳಿ ಕಾಟೇರ ಮತ್ತು ದಂಪತಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅದು ಡೈಲಿ ಹಿಂದೆನೇ ಇರ್ತಕ್ಕಂತಹ ಧನ್ವೀರ್ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಿ ಬಂದರು. ಇನ್ನೇನು ನೆಮ್ಮದಿ ಸಿಗುತ್ತೆ ಅನ್ನೋಷ್ಟರಲ್ಲಿ ಈಗ ಮತ್ತೊಂದು ಟೆನ್ಷನ್ನು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ದರ್ಶನ್ಗೆ ಹೊಸ ಟೆನ್ಷನ್ ಕಾದಿದೆ. ಹಾಗಾದರೆ ಏನದು ಹೊಸ ಟೆನ್ಷನ್? ದರ್ಶನ್ಗೆ ಮೂಗುದಾರ ಹಾಕೋಕೆ ಸಿದ್ಧವಾಯಿತಾ ಖಾಕಿ ಪಡೆ? ಹೊರ ರಾಜ್ಯಕ್ಕೆ ಹೋಗದಂತೆ ದರ್ಶನ್ಗೆ ಬ್ರೇಕ್ ಹಾಕ್ತಾರಾ? ಸದ್ಯ ಶೂಟಿಂಗ್ನಲ್ಲಿ ಬ್ಯುಸಿ ಇರುವಂತಹ ಚಾಲೆಂಜಿಂಗ್ ಸ್ಟಾರು ನೆಕ್ಸ್ಟ್ ರಾಜಸ್ಥಾನದ ಜೈಪುರದಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ನ್ಯಾಷನಲ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ರೆ ಶೂಟಿಂಗಿಗೆ ಬ್ರೇಕ್ ಹಾಕುವಂತಾಗುತ್ತೆ. ಹೀಗಾಗಿ ಖಾಕಿ ನಡೆ ದಾಸನಿಗೆ ಟೆನ್ಷನ್ ತಂದುಬಿಟ್ಟಿದೆಯಾ? ಹಾಗಾದ್ರೆ ದರ್ಶನ್ ಪುಂಡ ಪೋಖರಿಗಳ ಅಟ್ಟಹಾಸ ಬಿಟ್ಟಿಲ್ವಾ? ದರ್ಶನ್ಗೆ ಮೂಗುದಾರ ಹಾಕೋದಕ್ಕೆ ಸಿದ್ಧವಾಯಿತಾ ಖಾಕಿ ಪಡೆ? ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿರತಕ್ಕಂಥ ಪ್ರಕರಣ ಅದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ. ಆದರೆ ಇನ್ನೂ ಕೂಡ ಅದೊಂದು ಸುಖಾಂತ್ಯ ಕಂಡಿಲ್ಲ. ಇನ್ನು ಅದರ ಅಂತಿಮ ತೀರ್ಪು ಬರಬೇಕು. ಸೊ ನಟ ದರ್ಶನ್ ಅವರ ರಿವಾಲ್ವಾರನ್ನು ಕೂಡ ಪೊಲೀಸರಿಗೆ ಶರಣಾಗತಿ ಮಾಡಲಾಗಿದೆ. ಇಲ್ಲಿ ನೋಡಿದ್ರೆ ದರ್ಶನ್ನು ಊರೂರು ತಿರುಗಾಡ್ತವ್ರೆ ಫ್ಯಾಮಿಲಿಯ ಜೊತೆ. ತನ್ನ ಇಡೀ ಕುಟುಂಬದ ಜೊತೆ ಕೇರಳದ ಟೆಂಪಲ್ಗೆ ಹೋಗಿದ್ರು, ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಈ ಹಿಂದೆಯೂ ಕೂಡ ದರ್ಶನ್ ವಿರುದ್ಧ ಮಾಟ ಮಾಡಿಸಲಾಗಿದೆ. ದರ್ಶನ್ಗೆ ಕಾನೂನು ಕಂಟಕ ಎದುರಾಗೋದಕ್ಕೆ ಕೆಲವರು ಮಾಟದ ಮುಖಾಂತರವಾಗಿ ಆಟ ಆಡ್ತಿದ್ದಾರೆ ಎನ್ನುವಂಥ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗಿತ್ತು. ಈಗ ನಟ ದರ್ಶನ್ ಜೊತೆ ಹೋದಂತಹ ವ್ಯಕ್ತಿಗಳ ಪೈಕಿ ಪ್ರಜ್ವಲ್ ರೈ ಎನ್ನುವಂತಹ ವ್ಯಕ್ತಿ, ನೀವೀಗ ನೋಡ್ತಾ ಇರಿ ದೃಶ್ಯದಲ್ಲಿ, ಈತ ಅಂತಿಂಥ ವ್ಯಕ್ತಿ ಅಲ್ಲ. ಏನಾಗಿದೆ ಹಾಗಾದರೆ? ಈತನ ಯಾರು? ಈತನ ಹಿನ್ನೆಲೆ ಏನು? ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್. ಈಗ ಈತನ ಜೊತೆ ಹೋದಂತಹ ವ್ಯಕ್ತಿಗಳ ಪೈಕಿ ಪ್ರಜ್ವಲ್ ರೈ ಎನ್ನುವಂತಹ ವ್ಯಕ್ತಿ, ಈತನ ವಿರುದ್ಧವೂ ಕೂಡ ಸಾಕಷ್ಟು ಪ್ರಕರಣಗಳಿದ್ದಾವೆ. ಹಾಗಾಗಿ ಈತ ಹೆಂಗೆ ದರ್ಶನ್ ಸಂಪರ್ಕದಲ್ಲಿದ್ದ? ಈತನಿಗೂ ದರ್ಶನಿಗೂ ಏನು ಸಂಬಂಧ? ಕೇರಳದ ದೇವಸ್ಥಾನಕ್ಕೆ ದರ್ಶನ್ ಜೊತೆ ಯಾಕೆ ಹೋದ? ಖಾಕಿ ಪಡೆ ಈ ಎಲ್ಲ ವಿಚಾರಗಳನ್ನು ಕೆದಕ್ತಾ ಇದೆ. ಒಟ್ಟಾರೆ ದರ್ಶನ್ಗೆ ಮುಂದೊಮ್ಮೆ ಮತ್ತೊಂದು ಸಂಕಷ್ಟ ಎದುರಾಗಲೂಬಹುದು ಎನ್ನುವಂಥ ವಿಚಾರಗಳು ಈಗ ಚರ್ಚೆಯಾಗ್ತಾ ಇದೆ.